ಇದು ಎಲ್ಲ ಜಾತಿಯವರು ನೋಡ್ಲೇಬೇಕಾಗಿರೋ ಸುದ್ದಿ. ಇದು ಎಲ್ಲ ಜಾತಿಗೂ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಏನಿದೆ ಹಾಗಾದ್ರೆ? ರಣರೋಚಕ ಜಾತಿಗೆ ಸಂಬಂಧಪಟ್ಟಂತಹ ಸುದ್ದಿ. ಸರ್ಕಾರದ ಮಟ್ಟದಲ್ಲೇ ಇದೀಗ ಜಾತಿಯ ಜಟಾಪಟಿ ಶುರುವಾಯ್ತಾ? ಪ್ರಶ್ನೆ ಕಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಧಗ ಧಗ ಅಂತ ಇದೆ ಈ ಜಾತಿಯ ಜ್ವಾಲೆ. ಅವರು ವಿರುದ್ಧ ಕೆಂಡಮಂಡಲರಾದ್ರ ಹಾಗಾದ್ರೆ ಇವರು ಸೀಕ್ರೆಟ್ ನ ರಿವೀಲ್ ಮಾಡಿದವರ ವಿರುದ್ಧ ರೋಷಾಗ್ನಿ ಕಾಡ್ತಾ ಇದೆಯಾ? ಜಾತಿ ಜನಗಣತಿ ಇದೀಗ ಜನರಿಗೆ ಬಹಳ ಕುತೂಹಲ ಮೂಡಿಸಿತ್ತು. ನಮ್ಮ ಸಮುದಾಯದವರ ನಂಬರ್ಸ್ ಹೆಂಗಿದೆ, ಎಷ್ಟು ಜಾಸ್ತಿ ಆಗಿದೆ ಅಥವಾ ಯಾರು ಕಡಿಮೆ ಆಗಿದೆ ಅಂತ. ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ತಾ ಇದ್ದ ಎರಡೂ ಸಮುದಾಯದ ಸಂಖ್ಯೆ ಆಮೆಗತಿಯಲ್ಲಿ ಕೆಳಗಿಳಿದಿರೋದನ್ನು ಗಮನಿಸಬಹುದು. ಸಾರಿ, ಮೊಲದ ರೀತಿಯಲ್ಲಿ ಕೆಳಗಿಳಿದಿದೆ, ಫಾಸ್ಟ್ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಹಾಗಾಗಿ ಸ್ಪಷ್ಟತೆ ಸಿಗ್ತಾ ಇಲ್ಲ ಜಾತಿ ಗಣತಿ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಗಣತಿಯ ವರದಿ ಸೋರಿಕೆಯ ಪಾಲಿಟಿಕ್ಸ್ ಜೋರಾಗಿದೆ. ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಜಾತಿ ಗಣತಿಯ ವರದಿ ಸೋರಿಕೆ ಆಗಿದ್ದು ಹೇಗೆ ಹಾಗಾದ್ರೆ? ಹೇಗೆ ಲೀಕ್ ಆಯ್ತು? ರಾಜ್ಯ ಸರ್ಕಾರದಿಂದಲೇ ಲೀಕ್ ಆಯ್ತಾ ಈ ಒಂದು ರಿಪೋರ್ಟ್ ಅನ್ನೋ ಪ್ರಶ್ನೆ ಇದೆ. ರಿಪೋರ್ಟ್ ರಿವೀಲ್ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೈವಾಡದ ಶಂಕೆ ಕೂಡ ಇದೆ. ಉದ್ದೇಶ ಈಡೇರಿಸಿಕೊಳ್ಳುವಂತಹ ತಂತ್ರದ ಭಾಗನ ಇದು. ಎರಡನೇ ಬಾರಿ ಸೋರಿಕೆ ಹಿಂದಿರುವ ಪ್ಲಾನ್ ಏನ್ ಗೊತ್ತಾ ಹಾಗಾದ್ರೆ? ಸಿದ್ದರಾಮಯ್ಯ ಟೀಮ್ ಪ್ಲಾನ್ ಇದು ಅಥವಾ ಡಿಕೆಶಿ ಟೀಮ್ ಕೈವಾಡನ? ರಾಜ್ಯ ಕಾಂಗ್ರೆಸ್ನಲ್ಲೇ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಆರಂಭದಲ್ಲೇ ಕ್ಯಾಬಿನೆಟ್ ಸಚಿವರುಗಳಿಗೆ ಹೇಳಿದ್ರಂತೆ ಸಿದ್ದರಾಮಯ್ಯ, ಇದು ನಿಮ್ಮ ಗಮನಕ್ಕೆ ಮಾತ್ರ ಇರಬೇಕಿದು, ಬೇರೆಲ್ಲೂ ಚರ್ಚೆ ಆಗಬಾರ್ದು, ಸೀಕ್ರೆಟ್ ಮೇಂಟೈನ್ ಮಾಡಿ ಅಂತ. ಅವ್ರು ಹೇಳಿದ 24 ಗಂಟೆ ರಿಪೋರ್ಟ್ ಇನ್ನೊಂದ್ಸಲ ಲೀಕ್ ಆಗೇ ಬಿಡ್ತು. ಸೋ ಕಾಲ್ಡ್ ಲೀಕ್ ಆಗಿರೋ ರಿಪೋರ್ಟ್ ಅಂತ ಅಂದ್ಕೊಳ್ತಾ ಇದೀವಲ್ಲ, ಇದು ಉದ್ದೇಶಪೂರ್ವಕವಾಗಿ ಅವರೇ ಲೀಕ್ ಮಾಡಿರೋದಾ ಅಥವಾ ಬಣದಲ್ಲಿರುವ ಬಡಿದಾಟ ಲೀಕ್ ಆಗೋಗ್ ಮಾಡ್ತಾ? ಉದ್ದೇಶಪೂರ್ವಕವಾಗಿ ಲೀಕ್ ಮಾಡಿದ್ರು ಅಂದ್ರೆ ಯಾಕಿರ್ಬೋದು? ಜನರಿಗೆ ಇದು ಗೊತ್ತಾಗ್ಲಿ, ಒಂದು ಐಡಿಯಾ, ಚರ್ಚೆ ಅವ್ರ ಮಟ್ಟದಲ್ಲೂ ಕೂಡ ಆರಂಭ ಆಗ್ಲಿ ಅಂತ ಏನಾದ್ರು ಇದೆಯಾ? ಅಂದ್ರೆ ಮಗುನು ಚಿವುಟೋ ಕೆಲಸ, ತೊಟ್ಲುನು ತಗೋ ಕೆಲಸ ಮಾಡಿದ್ರ? ಈಗ ಏಕಾಏಕಿ ಯಾವ್ದಾದ್ರು ಒಬ್ಬ ಪೇಷಂಟ್ಗೆ ಇಂಥ ಕಾಯಿಲೆ ನಿನ್ಗಿದೆ ಅಂತ ಬಂದು ಹೇಳಕ್ಕಾಗಲ್ಲ, ನಿಧಾನಕ್ಕೆ ಕೇಳಬೇಕು. ಹಾಗಾಗಿ ಅಂತಹ ತಂತ್ರಗಾರಿಕೆಯನ್ನು ಬಂದು ಏನಾದ್ರು ಹೇಳಿದ್ರ? ಶಾಕಿಂಗ್ ಸುದ್ದಿ ಕೊಡೋದು ಬೇಡ ಜನಕ್ಕೆ, ಈಗಲೇ ಗೊತ್ತಾಗ್ತಾ ಇರಲಿ ನಮ್ಮ ನಂಬರ್ಸ್ ಹಿಂಗಿದೆ, ಕೆಲವೊಂದು ಮೀಸಲಾತಿ ವಿಚಾರದಲ್ಲಿ ಹೀಗೆ ಏರುಪೇರಾಗ್ಬೋದು, ಪ್ರಬಲ ಸಮುದಾಯಗಳು ನಂಬರ್ಸ್ನ ಹಿಂಗೆ ಕಡಿಮೆ ಮಾಡ್ಕೊಂಡಿವೆ, ಇಂಥದ್ದು ನಿಧಾನಕ್ಕೆ ಗೊತ್ತಾಗ್ಲಿ ಅಂತ ಏನಾದರೂ ಪ್ಲಾನಾ? ಗೊತ್ತಿಲ್ಲ. ನೋಡಿ, ಜಾತಿ ಗಣತಿ ಅಂತೂ ಸ್ಪಷ್ಟತೆಗೆ ಸಿಗ್ತಿಲ್ಲ. ಒಂದು, ಒಟ್ಟಾರೆ ಮೀಸಲಾತಿಯ ಹೆಚ್ಚಳದ ಸವಾಲನ್ನ ರಾಜ್ಯ ಸರ್ಕಾರ ಇದೇ ನಂಬರ್ಸ್ ನಿಜವಾಗಿದ್ರೆ ಎದುರಿಸಬೇಕಾಗುತ್ತೆ. ನೋ ಡೌಟ್ ಅದರಲ್ಲಿ. ಓಕೆ, ಲೀಕ್ ಆಗಿದ್ರ ಉದ್ದೇಶ ಏನು? ಒಂದು ಕುತೂಹಲ ಮೂಡಿಸ್ತಾ ಇದೆ. ಜನರಿಗೆ ಇದ್ರ ಬಗ್ಗೆ ಅರಿವಾಗ್ಲಿ, ನಿಧಾನಕ್ಕೆ ಅವರು ಕೂಡ ಚರ್ಚೆಯನ್ನ ಶುರು ಮಾಡ್ಲಿ ಅಂತ ಏನಾದ್ರು ಲೀಕ್ ಮಾಡಿದ್ರ? ಒಂದ್ ವೇಳೆ ಹೌದು ಅನ್ನೋದಾದ್ರೆ ಮೀಸಲಾತಿ ಯಾರಿಗೆ ಜಾಸ್ತಿ ಹೋಗುತ್ತೆ? ನೋಡ್ತಾ ಹೋಗೋಣ. ಸದ್ಯಕ್ಕೆ ಕಾಡುವಂತಹ ಪ್ರಶ್ನೆಗಳೇನಪ್ಪ ಅಂದ್ರೆ, ಏಕಾಏಕಿ ವರದಿ ಸೋರಿಕೆ ಆಗಿದ್ದು ಹೇಗೆ? ಸೋ ಕಾಲ್ಡ್ ಸೋರಿಕೆ ಅಂತ ಇದ್ದಾರೆ. ಅಂದ್ರೆ ಅವರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅದು ಸೋರಿಕೆ ಆಗಿದ್ದ ಅಥವಾ ಉದ್ದೇಶಪೂರ್ವಕವಾಗಿ ಇವರೇ ಸೋರಿಕೆ ಮಾಡಿದ ಗೊತ್ತಿಲ್ಲ. ವರದಿಯ ಫೋಟೋವನ್ನ ತೆಗೆದಿದ್ಯಾರು ಮತ್ತು ಯಾಕೆ? ಜನರ ಕೈಗೆ, ಮಾಧ್ಯಮದ ಕೈಗೆ ಅದು ಸಿಗುವಂತೆ ಮಾಡಿದ್ಯಾರು ಮತ್ತು ಯಾಕೆ? ವರದಿಯ ಪ್ರಮುಖ ಪುಟಗಳೇ ಸಿಕ್ತಲ್ಲ ಹೇಗೆ? ಇದೇ ಕ್ಯಾಬಿನೆಟ್ ಆರಂಭ ಆಗೋ ದಿನ ಸಿದ್ದರಾಮಯ್ಯ ಅವರೇ ಹೇಳ್ತಾರಂತೆ ಅವರ ಸಚಿವರುಗಳಿಗೆ, ಎಲ್ಲೂ ಕೂಡ ಲೀಕ್ ಆಗಬಾರ್ದು, ಇದು ನಿಮ್ಮಲ್ಲೇ ಚರ್ಚೆ ಆಗಬೇಕು, ಚರ್ಚೆ ಆದ್ಮೇಲೆ ವಿರೋಧ ಪರದ ಬಗ್ಗೆ ಮಾತಾಡೋಣ ಅಂದ್ರಂತೆ. ಸರ್ಕಾರ ಬಿಟ್ಟು ಬೇರೆ ಯಾರಿಗೂ ಕೂಡ ಈ ವರದಿ ಲಭ್ಯ ಇರಲಿಲ್ಲ. ಬಟ್ ಹೇಗೆ ಸಿಕ್ತು? ಲೀಕ್ ಹೇಗಾಯ್ತು? ನಾನು ಅದಕ್ಕೆ ಹೇಳ್ತಾ ಇರೋದು ಅವಾಗ್ಲಿಂದಲೂ, ಸೋ ಕಾಲ್ಡ್ ಲೀಕ್ ಇದು. ಅಂದ್ರೆ ನಮ್ಮ ಬಾಯಿಂದ ಲೀಕ್ ಆಗಿದೆ ಅಂತ ಹೇಳಿಸ್ತಾ ಇದ್ದಾರಾ? ಉದ್ದೇಶಪೂರ್ವಕವಾಗಿ ಅವರೇ ಇದನ್ನು ಹೊರಗೆ ಬಿಟ್ರಾ? ಅನುಮಾನ ಇದೆ. ಯಾವುದನ್ನು ಕೂಡ ನಂಬೋ ಹಾಗಿಲ್ಲ. ಸರ್ಕಾರ ಬಿಟ್ಟು ಬೇರೆ ಯಾರಿಗೆಲ್ಲ ಈ ವರದಿ ಲಭ್ಯ ಇದೆ ಹಾಗಾದ್ರೆ? ಚರ್ಚೆಗಳು ಹೇಗಾಗ್ತಾ ಇದೆ? ಏನಿದು ಪ್ಲಾನ್? ನಾವು ಮೊದಲಿಗೆ ಜಾತಿ ಗಣತಿಯ ನಂಬರ್ಸ್, ಮೀಸಲಾತಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಲೀಕ್ ಮಾಡಿದ್ದರ ಹಿಂದಿನ ಉದ್ದೇಶ ಏನು, ತಂತ್ರಗಾರಿಕೆ ಏನು, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು.
ಸರ್ಕಾರಕ್ಕೆ ಮಾತ್ರ ಸಿಗಬೇಕಾಗಿರೋದು. ಅದರಲ್ಲೂ ಸರ್ಕಾರ ಅಂದ್ರೆ ಎಲ್ರಿಗೂ ಅಲ್ಲ, ಶಾಸಕರುಗಳಿಗೂ ಅಲ್ಲ, ಓನ್ಲಿ ಮಿನಿಸ್ಟರ್ಸ್. ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಆಗಿದ್ದಲ್ವ ಅವತ್ತು, ಓನ್ಲಿ ಮಿನಿಸ್ಟರ್ಸ್ ಗಳಿಗೆ ಸಿಗಬೇಕಾಗಿರುವಂತಹ ಪ್ರತಿ ಎಲ್ಲಾ ಕಡೆ ಜಗತ್ ಜಾಹೀರಾಗಿದೆ ಅನ್ನೋದಾದ್ರೂ ಹೇಗೆ, ಯಾಕೆ, ಇದರ ಹಿಂದಿರುವಂತಹ ಉದ್ದೇಶ ಏನು, ಕೈವಾಡ ಯಾರ್ದು ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಇಲ್ಲೂ ಕೂಡ ಬಣ ಬಡಿದಾಟದ ರಾಜಕೀಯದ ವಾಸನೆ ಏನಾದ್ರೂ ನಾವು ನೋಡ್ಬೋದಾ? ಓಕೆ, ವರದಿ ಅಂಶಗಳ ಸೋರಿಕೆಯಿಂದ ಲಾಭ ಯಾರಿಗಾಗುತ್ತಪ್ಪ, ಇದನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ನಮಗೆ ಈ ಸೋರಿಕೆಯಿಂದ ಕಾಡುವಂತಹ ಪ್ರಶ್ನೆಗಳು ಒಂದ ಎರಡ ಹೇಳಿ. ವರದಿ ಅಂಶಗಳ ಸೋರಿಕೆಯಿಂದ ಯಾರಿಗೆ ಲಾಭ ಸಿಗುತ್ತೆ? ಒಂದಂತೂ ಸ್ಪಷ್ಟ, ಈ ಸ್ಪಷ್ಟತೆ ಸಿಗ್ತಾ ಇಲ್ಲ. ಜಾತಿ ಗಣತಿ, ಆಮೇಲೆ ಮೀಸಲಾತಿ ಏರುಪೇರಾಗುತ್ತೆ ಅಂತ ಚರ್ಚೆಗಳಾಗ್ತಾ ಇದೆ. ಕಾಂತರಾಜು ವರದಿಯ ಬದಲು ಜಯಪ್ರಕಾಶ್ ಹೆಗಡೆ ವರದಿಯನ್ನ ಬಿಟ್ಟಿದ್ಯಾಕೆ? ಇಬ್ರು ಕೂಡ ಚರ್ಚೆಯನ್ನ ಮಾಡ್ತಾರೆ, ಅಂದ್ರೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಬಟ್ ಈಗ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಬಿಟ್ಟಿರೋದು ಯಾಕೆ? ಹಾಗಾದ್ರೆ ಕಾಂತರಾಜು ವರದಿಯಲ್ಲಿರುವಂತಹ ಅಂಶಗಳೇನು? ಇಬ್ಬರ ವರದಿಯನ್ನು ಗಮನಿಸಿದಾಗ ತೀರಾ ಅಜಗಜಾಂತರ ವ್ಯತ್ಯಾಸ ಇದೆಯಾ ನಂಬರ್ಸ್ ನಲ್ಲಿ, ಸಮುದಾಯದ ಮಟ್ಟದಲ್ಲಿ? ಹೋಲಿಕೆ ಯಾವುದು, ಹೋಲಿಕೆ ಆಗದಲ್ಲಿರುವಂತಹ ಅಂಶಗಳು ಯಾವುದು? ಕಾಂತರಾಜು ವರದಿಯಲ್ಲಿ ಅಂಕಿ ಅಂಶಗಳು ಬೇರೆ ಇದೆಯಾ? ಜಯಪ್ರಕಾಶ್ ಹೆಗಡೆ ಅವರ ವರದಿಯಲ್ಲಿ ಅಂಶಗಳು ಬೇರೆ ಇದೆಯಾ? ಈಗ ಒಟ್ಟಾರೆ ಯಾರು ಏನೇ ರಿಪೋರ್ಟ್ ಮಾಡಿದ್ರು ಈ ಮನೇಲಿ ಇಷ್ಟೇ ಜನ ಅಂತ ತಾನೇ ಗೊತ್ತಾಗಬೇಕಾಗಿರೋದು. ಸ್ವಲ್ಪ ನಂಬರ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಇಲ್ಲಿ ಏನಾಗಿದೆ ಕುತೂಹಲ ಮೂಡಿಸ್ತಾ ಇದೆ. ಯಾವುದನ್ನ ಅಧಿಕೃತ ವರದಿ ಅಂತ ಪರಿಗಣಿಸಬೇಕು? ಕಾಡುವಂತಹ ಪ್ರಶ್ನೆಗಳು ಅಲ್ವಾ? ಇಬ್ರು ಕೂಡ ನಡೆಸಿರುವಂತಹ ರಿಪೋರ್ಟ್ ನಲ್ಲಿ ಯಾವುದು ಫೈನಲ್, ಯಾವುದು ಅಧಿಕೃತ ಅಂತ ಪರಿಗಣಿಸಬೇಕು? ಜನರಿಗೆ ಗೊಂದಲಗಳಿದೆ. ಏಕಾಏಕಿ ವರದಿ ಸೋರಿಕೆ ಆಗಿದ್ದು ಹೇಗೆ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ. ಯಾರು ಸೋರಿಕೆ ಮಾಡಿದ್ರು ಮತ್ತು ಯಾಕೆ ಮಾಡಿದ್ರು? ಇಂಟೆನ್ಷನ್ ಏನವ್ರದು? ವರದಿಯ ಫೋಟೋವನ್ನ ತೆಗೆದಿದ್ದು, ಆ ಪ್ರತಿಯ ಫೋಟೋವನ್ನ ತೆಗೆದಿದ್ದು ಯಾರು? ಮೊದಲನೇದಾಗೆ ಇದು ಓಬಿರಾಯನ್ ಕಾಲದ್ದು ಅಂತ ಒಂದು ಆರೋಪ. ಎರಡನೇದು ಸ್ಯಾಂಪಲ್ಸ್ಗಳ ಕಲೆಕ್ಟ್ ಸರಿಯಾಗಿ ಆಗಿಲ್ಲ ಅಂತ ಆರೋಪ. ಇದರ ನಡುವೆ ಈ ರೀತಿಯಾಗಿ ಪದೇ 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 ಸೋ ಕಾಲ್ಡ್ ಲೀಕ್ ಅಂತ ನಮ್ಮ ಬಾಯಲ್ಲಿ ಹೇಳಿಸ್ತಾ ಇದ್ದಾರಲ್ಲ, ಯಾಕೆ? ವರದಿಯ ಪ್ರಮುಖ ಪುಟಗಳು ಸಿಕ್ಕಿದ್ದು ಹೇಗೆ? ಹಾಗಾದ್ರೆ ಬರೀ ಮಾಧ್ಯಮದವ್ರಿಗೆ ಅಂತಲ್ಲ, ಜನಸಾಮಾನ್ಯರಿಗೂ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಅದು ವೈರಲ್ ಆಗ್ಬಿಟ್ಟಿದೆ. ಸರ್ಕಾರ ಬಿಟ್ಟು ಬೇರೆ ಯಾರಿಗೆಲ್ಲ ಹಾಗಾದ್ರೆ ಈ ವರದಿ ಲಭ್ಯ ಇದೆ? ಈಗ ಇದರ ಜೊತೆಗೆ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಬಲ ಸಮುದಾಯಗಳು ಅಂತ ರಾಜ್ಯದಲ್ಲಿ ಇಲ್ಲಿ ತನಕ ಕರೆಸ್ಕೊಂಡಿದ್ದಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಂಬರ್ಸ್ಗಳು ಗೇನ್ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಥವಾ ಲಾಸ್ಟಿಗೆ ಹೋಗ್ಬಿಟ್ಟಿದ್ಯಾ? 1-2ರಲ್ಲಿ ಗುರುತಿಸ್ಕೋಬೇಕಾಗಿರುವಂಥದ್ದು 3-4 ಒಂದು ಸ್ಥಾನಕ್ಕೆ ಹೋಗಿದೆ ಅಂದ್ರೆ ಯಾಕೆ? ಎಲ್ಲಿ ತಪ್ಪಾಗಿದೆ? ಮತ್ತು ಕಾಂತರಾಜು ಅವರ ವರದಿಯಲ್ಲಿ ಮತ್ತು ಜಯಪ್ರಕಾಶ್ ಹೆಗಡೆ ಇವರ ವರದಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದ್ರೆ ಅದನ್ನ ಹೇಗೆ ನಾವು ರಿಪೋರ್ಟ್ ನ ಕನ್ಸಿಡರ್ ಮಾಡಕ್ಕಾಗುತ್ತೆ? ಮತ್ತು ಇವ್ರು ಯಾವುದನ್ನ ಕನ್ಸಿಡರ್ ಮಾಡ್ತಾರೆ? ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಎಕ್ಸಾಕ್ಟ್ ನಂಬರ್ಸ್ ಮತ್ತು ಪ್ರಮುಖರ ಸೈನ್ ನೋಡಿ. ಅಲ್ಲಿ ಕೆ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರು, ಅವರ ಸೈನ್ ಗಮನಿಸಬಹುದು ನೀವು. ಆಲ್ಸೋ ನಂಬರ್ಸ್ಗಳು ಇವೆಲ್ಲವೂ ಸಿಕ್ಕಿದೆ ಅಂದ್ರೆ ಹೇಗೆ? ಲೀಕ್ ಯಾಕೆ ಮಾಡಿದ್ರು? ಫೈನಲ್ ಆಗದೆ ಲೀಕ್ ಯಾಕೆ ಮಾಡಿದ್ರು ಅಂತ ನಮ್ಮ ಪ್ರಶ್ನೆ. ಕೆ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರು ಇವರು, ಈ ರಿಪೋರ್ಟ್ ನ ರೆಡಿ ಮಾಡಿದಂತವ್ರು, ಇವರೇ ಸೂತ್ರಧಾರಿ. ಆಲ್ಸೋ ಓಕೆ, 32% ಮೀಸಲಾತಿನ ಅತಿ ಹಿಂದುಳಿದ ಹಾಗೂ ಹಿಂದುಳಿದ ವರ್ಗಗಳ ಮೇಲೆ ವಿವರಿಸದಂತೆ ಹಂಚಿಕೆ ಮಾಡಿದ್ದು, ಅದೇ ಅನುಪಾತವನ್ನು ಅನ್ವಯಿಸಿದೀವಿ ಮತ್ತು ನಂಬರ್ ಹಿಂಗಿದೆ ನೋಡಿ ಅಂತ ಹೇಳಿ ಇಲ್ಲಿ ನೋಡಿ. ಅಲ್ಲಿ ಎಲ್ಲಾ ಸದಸ್ಯರ ಹೆಸರುಗಳು ಅದ್ರ ಮೇಲೆ ಸಿಗ್ನೇಚರ್ ಹಾಕಿದ್ದಾರೆ. ಸೊ ಇಬ್ರು ರೆಡಿ ಮಾಡಿದ್ರು, ಒಂದು ಜಯಪ್ರಕಾಶ್ ಹೆಗಡೆ ಅವರು, ಮತ್ತೊಂದು ಕಾಂತರಾಜ್ ಅವ್ರದ್ದು. ಈಗ ಇಬ್ಬರಲ್ಲಿ ಯಾರ್ದು ಫೈನಲ್ ಆಗುತ್ತೆ? ಆಮೇಲೆ ಇದು ಲೀಕ್ ಆಗಿದ್ದು ಹೇಗೆ ಮತ್ತು ಯಾಕೆ? ಉದ್ದೇಶ ಪೂರಿತಾನ? ಉದ್ದೇಶವಾಗಿಯೇ ಇದನ್ನ ಲೀಕ್ ಮಾಡಿದ್ರು ಅಂದ್ರೆ ಏನು ಉದ್ದೇಶ ಇತ್ತು? ಜನಗಳ ಮಟ್ಟದಲ್ಲಿ ಇದು ಚರ್ಚೆ ಆಗ್ಲಿ ಅಂತಲ್ಲ. ಮತ್ತು ಇವರಿಬ್ಬರ ರಿಪೋರ್ಟ್ ಅಲ್ಲಿರುವಂತಹ ಅಜಗಜಾಂತರ ವ್ಯತ್ಯಾಸಗಳು ಏನು? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ ನಮಗೆ. ವರದಿ ಸ್ವೀಕಾರದ ಬಳಿಕ ಸರ್ಕಾರಕ್ಕೆ ಒಂದು ಹೇಳ್ತೀವಿ, ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಸರ್ಕಾರ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ? ಈ ಮೀಸಲಾತಿ ಅನ್ನುವಂಥದ್ದು 50% ಮೀರಿ ಹೋಗಬಾರ್ದು ಅಂತ. ಬಟ್ ಇವ್ರೀಗ ಇಂಥವ್ರಿಗೆ ಇಂಥದ್ರಲ್ಲಿ ಜಾಸ್ತಿ ಮಾಡಬೇಕು ಅಂತೇನೋ ಕೆಲವೊಂದು ಅಂಶಗಳನ್ನು ಹಾಕಿದ್ರಲ್ಲ, ನಂಬರ್ಸ್ಗಳು ಜಾಸ್ತಿ ಆಗಿದೆ, ಹಾಗಾಗಿ ಮೀಸಲಾತಿನೂ ಜಾಸ್ತಿ ಸಿಗಬೇಕು ಅಂತ. ಅದೆಲ್ಲ ಹಂಗೆ ನಡ್ಕೊಂಡು ಹೋದ್ರೆ ಕಾನೂನು ಸಮರವನ್ನು ಕೂಡ ರಾಜ್ಯ ಸರ್ಕಾರ ಎದುರಿಸಬೇಕಾಗುತ್ತೆ. ಗಮನದಲ್ಲಿರಲಿ, ಕಾನೂನು ಸಮರಕ್ಕೂ ಕೂಡ. ಆಮೇಲೆ ಇನ್ನೇನೋ ಇವ್ರು ಕೊಟ್ಟಿದ್ದನ್ನ ಯಥಾವತ್ತಾಗಿ ಪಾಲಿಸಬೇಕು ಅಂತಿಲ್ಲ, ಕಾನೂನು ಸಮರವನ್ನು ಕೂಡ ಕೆಲವೊಂದ್ಸಲ ಎದುರಿಸಬೇಕಾಗುತ್ತೆ. ಸೊ ಸರ್ಕಾರ ಇದೆಲ್ಲವನ್ನ ಹೇಗೆ ಫೇಸ್ ಮಾಡುತ್ತೆ? ಒಂದು ಮತ್ತು ಇನ್ನೊಂದು ಗಮನಿಸ್ಬೇಕು ನೋಡಿ, ಕಾಂಗ್ರೆಸ್ನಲ್ಲಿಯೇ ಇದಕ್ಕೆ ಬೇಕು ಬೇಡ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ DCM DK ಶಿವಕುಮಾರ್ ಅಂತ ತಗೊಳ್ಳೋಣ. ಅವ್ರಿಗೊಂದು ರೀತಿ ಹೆಂಗಾಗಿದೆ ಅಂದ್ರೆ, ಆರಂಭದಲ್ಲಿ ವೀರಾವೇಶ ತೋರಿಸಿದ್ರು, ಬೇಡವೇ ಬೇಡ ಇದು ಅಂತ. ಬಟ್ ಯಾವಾಗ ಮಂಡನೆ ಆಯ್ತೋ, ಆ ಒಂದು ರಿಪೋರ್ಟ್ ಓಪನ್ ಆಯ್ತೋ, ಆಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ.
ಪ್ರಮುಖವಾಗಿ ಪ್ರಬಲ ಸಮುದಾಯದ ಲೀಡರ್ಸ್ಗಳು, ಲಿಂಗಾಯತ ಸಮುದಾಯದವರು ಮತ್ತು ಒಕ್ಕಲಿಗ ಸಮುದಾಯದವರು ಯಾಕೆ ಸೈಲೆಂಟ್ ಆದ್ರಿ? ಅವರಿಗೆ ಸಮುದಾಯದ ಪರವಾಗಿ ನಿಂತ್ಕೊಳ್ಬೇಕು ಅಥವಾ ಹೈಕಮಾಂಡ್ ಏನಾದರೂ ಆದೇಶ ಕೊಟ್ಬಿಡ್ತಾ ಅವ್ರಿಗೆ? ನಾವು ಅಂದ್ರೆ ನಮ್ಮ ಮಾತಿನಂತೆ ನಡೀರಿ, ಇದಕ್ಕೆ ತುಟಿಕ್ ಪಿಟಿಕ್ ಅನ್ಬೇಡಿ, ನಡ್ಕೊಂಡು ಹೋಗ್ಲಿ ಇದು ಅಂತ ಏನಾದ್ರು ಹೇಳಿದ್ರ? ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು ಎಲ್ಲಾ ಕಡೆ ಸೆನ್ಸಸ್ ಆಗ್ಬೇಕು, ಎಲ್ಲ ಕಡೆ ಆಗಬೇಕು ಅಂತ ಇದ್ರು. ಅದರಂತೆ ರಾಜ್ಯದಲ್ಲಾಗಿದೆ, ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಬಟ್ ಏನು ಮಾಡ್ತೀರಿ, ಅದೇ ಪಕ್ಷದಲ್ಲಿನ ಕೆಲ ನಾಯಕರುಗಳಿಗೆ ಇದು ವಿರ್ಸು ಮುರ್ಸು ತರ್ತಾ ಇದೆ. ಅವ್ರಿಗೊಂದು ರೀತಿ ಅಡಗತ್ತರಲ್ಲಿ ಸಿಗಾಕೋಬಿಟ್ಟಿದ್ದಾರೆ. ಪಕ್ಷದ ಪರವಾಗಿ ನಿಂತ್ಕೋಬೇಕಾ, ಹೈಕಮಾಂಡ್ ವರದಿಯ ಒಂದು ವಾರ್ನಿಂಗ್ ನಂತೆ ನಿಂತ್ಕೊಳ್ಬೇಕಾ ಅಥವಾ ಸಮುದಾಯದ ಪರವಾಗಿ ನಿಂತ್ಕೊಳ್ಬೇಕಾ ಗೊತ್ತಾಗ್ತಿಲ್ಲ. ಸಮುದಾಯದ ನಂಬರ್ಸ್ಗಳು ಹಿಂಗೆ ಕೆಳಗೋಗಿದೆ, ಪಾತಾಳಕ್ಕೆ. ಈಗ ಷೇರು ಮಾರುಕಟ್ಟೆ ಬಿದ್ದೋಗುತ್ತಲ್ಲ ಹಂಗೋಗಿದೆ. 1-2ನೇ ಸ್ಥಾನದಲ್ಲಿ ಇದ್ದಂತಹ ಈ ಒಕ್ಕಲಿಗ 4ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ಸೊ ಕನ್ಫ್ಯೂಷನ್ ಝೋನ್ನಲ್ಲಿದ್ದಾರೆ. ಇದರ ನಡುವೆ ಈ ರೀತಿಯಾಗಿ ಲೀಕ್ ಮಾಡಿದ್ ಯಾಕೆ ಅನ್ನುವಂಥದ್ದು. ಅಂದರೆ ಅದನ್ನೇ ನಾನು ಹೇಳಿದ್ದು, ಪೇಷಂಟ್ಗೆ ಏಕಾಏಕಿ ನೇರವಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ನಿಧಾನವಾಗಿ ಕಾಯಿಲೆ ಬಗ್ಗೆ ಅರ್ಥ ಮಾಡಿಸ್ಬೇಕಲ್ವಾ. ಆಮೇಲೆ ಅವ್ರು ಅಡ್ಜಸ್ಟ್ ಆಗಿಬಿಡ್ತಾರೆ, ಮೈಂಡ್ ಸೆಟ್ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಹೇಳ್ತಾರೆ ಇಂಥದ್ದು ಅಂತ, ಅವಾಗ ಒಕ್ಕೋಬಿಡ್ತಾರೆ ಬೇಗ. ಅಂತಹ ತಂತ್ರಗಾರಿಕೆಯನ್ನು ಏನಾದರೂ ಬಳಸಿದ್ರ ಇಲ್ಲಿ? ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ನೋಡಿ, ಒಟ್ಟಾರೆ ಮೀಸಲಾತಿಯ ಹೆಚ್ಚಳದ ಸವಾಲನ್ನು ಕೂಡ ಸರ್ಕಾರ ಇಲ್ಲಿ ಅನುಭವಿಸಬೇಕಾಗುತ್ತೆ. ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಏನು, 50% ಮೀಸಲಾತಿ ಮೀರೋ ಹಂಗಿಲ್ಲ. ಬಟ್ ಇವರ ಲೆಕ್ಕಾಚಾರದಲ್ಲಿ ನಾವು ನೋಡ್ಕೊಂಡು ಹೋಗೋದಾದ್ರೆ ಈಗ ಆಲ್ರೆಡಿ ಅದು ಜಾಸ್ತಿ ಆಗಿದೆ. 56 ಏನೋ ಇದೆ, ಹತ್ತಿರ 55 ಅಥವಾ 56 ಏನೋ ಇದೆ. ಇವ್ರು ಹೇಳ್ದಂತೆ ಎಲ್ಲರಿಗೂ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅದು 60ನ್ನ ದಾಟುತ್ತೆ. ಆಗ ಅದು ಕಾನೂನು ಸಮರವನ್ನ ಎದುರಿಸಬೇಕಾಗುತ್ತೆ ಸರ್ಕಾರ. ಹೇಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಸಮುದಾಯಗಳು ಹೇಗೆ ಇದರ ವಿರುದ್ಧ ತಿರುಗಿ ಬೀಳುತ್ತವೆ ಕೆಲವೊಂದು, ಅದು ಕೂಡ ಕಾದು ನೋಡ್ಬೇಕು.